ಉಡುಪಿಯ ಘಟನೆಯ ಬಗ್ಗೆ ಮಂಗಳೂರಲ್ಲಿ ಮಾತಾಡಿದ್ದೇವೆ. ಏನ್ ಮತ್ತೆ ಮಾಡ್ತೀವಿ ಏನಾದ್ರೂ ಅದರಲ್ಲಿ ಬಿಜೆಪಿಯವರ ರಾಜಕೀಯ ಅಗತ್ಯ ನೋಡಪ್ಪ, ಇತ್ತು ಅಂತ ಅನ್ಸುತ್ತಾ? ಏನ್ ಹೇಳ್ತೀರಿ? ಯಾರೇ ರಾಜಕೀಯ ಮಾಡಿ ಈಗ ಪೊಲೀಸ್ನವರು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಒ ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಂಪ್ಲೇಂಟ್ ಕಾಲೇಜ್ ಕಡೆಯಿಂದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಂದಾಗಲಿ ಕಂಪ್ಲೇಂಟ್ ಬಂದಿರಲಿಲ್ಲ. ಗಟ್ಟಿಯಾಗಿ ಕಡಲ್ ಶಬ್ದ ಇದೆಯಲ್ಲ, ಅದಕ್ಕೋಸ್ಕರ ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ? ಓಕೆ. ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯನ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಉಡುಪಿಯ ಘಟನೆಯ ಬಗ್ಗೆ ಮಂಗಳೂರಲ್ಲಿ ಮಾತಾಡಿದ್ದೇವೆ. ಏನ್ ಮತ್ತೆ ಮಾಡ್ತೀವಿ ಏನಾದ್ರೂ ಅದರಲ್ಲಿ ಬಿಜೆಪಿಯವರ ರಾಜಕೀಯ ಅಗತ್ಯ ಇತ್ತು ನೋಡಪ್ಪ, ಅಂತ ಅನ್ಸುತ್ತಾ? ಏನ್ ಹೇಳ್ತೀರಿ? ಯಾರೇ ರಾಜಕೀಯ ಮಾಡಿ ಈಗ ಪೊಲೀಸ್ನವರು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಒ ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಂಪ್ಲೇಂಟ್ ಕಾಲೇಜ್ ಕಡೆಯಿಂದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಂದಾಗಲಿ ಕಂಪ್ಲೇಂಟ್ ಬಂದಿರಲಿಲ್ಲ. ಗಟ್ಟಿಯಾಗಿ ಕಡಲ್ ಶಬ್ದ ಇದೆಯಲ್ಲ, ಅದಕ್ಕೋಸ್ಕರ ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ? ಓಕೆ. ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯನ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಉಡುಪಿಯ ಘಟನೆಯ ಬಗ್ಗೆ ಮಂಗಳೂರಲ್ಲಿ ಮಾತಾಡಿದ್ದೇವೆ. ಏನ್ ಮತ್ತೆ ಮಾಡ್ತೀವಿ ಏನಾದ್ರೂ ಅದರಲ್ಲಿ ಬಿಜೆಪಿಯವರ ರಾಜಕೀಯ ಅಗತ್ಯ ಇತ್ತು ನೋಡಪ್ಪ, ಅಂತ ಅನ್ಸುತ್ತಾ? ಏನ್ ಹೇಳ್ತೀರಿ? ಯಾರೇ ರಾಜಕೀಯ ಮಾಡಿ ಈಗ ಪೊಲೀಸ್ನವರು ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಒ ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಂಪ್ಲೇಂಟ್ ಕಾಲೇಜ್ ಕಡೆಯಿಂದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಂದಾಗಲಿ ಕಂಪ್ಲೇಂಟ್ ಬಂದಿರಲಿಲ್ಲ. ಗಟ್ಟಿಯಾಗಿ ಕಡಲ್ ಶಬ್ದ ಇದೆಯಲ್ಲ, ಅದಕ್ಕೋಸ್ಕರ ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ? ಓಕೆ. ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯನ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ.